ಕೊಟ್ಟಿಗೆರಾದಲ್ಲಿ ಬಂದು ಏನು ತಿಂದೇನೆ ಕುಡಿದೇ ಹೋದರೆ ಇಲ್ಲಿ ಬಂದಿದ್ದು ವೇಸ್ಟೇ. ಸದ್ಯಕ್ಕೆ ಓಪನ್ ಇರೋ ಎಲ್ಲ ಆ ಕಡೆನೂ ದಕ್ಷಿಣ ಕನ್ನಡ ಸೈಡು ಅದು ಕ್ಲೋಸ್ ಮಾಡಿ, ಎರ್ಮಾಯಿ ದಿಡುಕೆ ಅವೆಲ್ಲ ಕ್ಲೋಸ್ ಮಾಡಿದ್ದಾರೆ. ಹಾಸನ ರೀಚ್ ಆಯ್ತಿದ್ದಂಗೆ ಮಲೆನಾಡು ವೈಬ್ಸ್ ಸ್ಟಾರ್ಟ್ ಆಯಿತು. ಅಲ್ಲಿಂದ ಮಳೆ ಇರಲಿಲ್ಲ, ಇಲ್ಲಿ ಮಳೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಅಂದರೆ ಸೋನೆ ಮಳೆ ಥರ. ಬೆಳಗ್ಗೆ ಅಲ್ಲಿಂದ ಹೊರಡ್ಬೇಕಾದ್ರೆ ಬೆಂಗಳೂರಲ್ಲಿ ಲೈಟಾಗಿ ಸ್ವಲ್ಪ ಅನಿತು ಅಷ್ಟೇ. ಅಲ್ಲಿಂದ ಬಂದು ಇನ್ನೊಂದು ಹಾಸನ ಇನ್ನೊಂದು 15 ಕಿಲೋಮೀಟ್ರ್ ಅನ್ಬೇಕಾದ್ರೆ ಅಲ್ಲಿ ತನಕ ಮಳೆ ಇಲ್ಲ. ಇವಾಗ ಇಲ್ಲಿಂದನೇ ಮಳೆ ಸ್ಟಾರ್ಟ್ ಆಗಿದೆ, ಅದಕ್ಕೆ ಫುಲ್ ಪ್ಯಾಕಪ್ ಆಗ್ಬಿಟ್ಟಿದ್ದೀವಿ ಆಲ್ರೆಡಿ ಅಲ್ಲೇ ಹಿಂದೆ ನಿಲ್ಲಿಸ್ಬಿಟ್ಟು. ಸೊ ಇಲ್ಲಿಂದ ಇವಾಗ ಆಗುಂಬೆ ಕೂಡ್ಲು ತೀರ್ಥ ಫಾಲ್ಸ್ ಹೋಗ್ತಾ ಇದ್ದೀವಿ. ಸೊ ಆನ್ ದ ವೇ ಮಾತ್ರ ರೂಟು ಸಖತ್ತಾಗಿರುತ್ತೆ. ಹೆವಿ ಮಳೆ ಅಂತ ಈ ಕಡೆ ಸೈಡೆಲ್ಲ ತುಂಬ ಜನ ಅಂದರು ಟೈಮಲ್ಲಿ ಹೋಗ್ಬೇಡಿ ಅಂತ. ಬಟ್ ಆದರೆ ಚೆನ್ನಾಗಿರುತ್ತೆ ಈ ಟೈಮಲ್ಲಿ, ಮಾನ್ಸೂನ್ ಟೈಮು ಮಳೆ ಜಾಸ್ತಿ ಇರೋ ಟೈಮಲ್ಲಿ ಹೋಗ್ಬೇಕು ಆ ಕಡೆ ಎಲ್ಲ. ಅದಕ್ಕೆ ಆ ಸೇಫಾಗಿರೋ ರೂಟ್ಗಳೆಲ್ಲ ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂತ ಆಲ್ರೆಡಿ ಹಾಸನ ಹತ್ತತ್ರ ಬಂದ್ಬಿಟ್ಟಿದ್ದೀವಿ. ಸೊ ಹಾಸನ ಹತ್ತತ್ರ ಅಲ್ಲ, ಹಾಸನಲ್ಲೇ ಇದ್ದೀವಿ. ಸೊ ಇಲ್ಲಿಂದ ಇವಾಗ ಬೇಲೂರು ಹಳೇಬೀಡು ರೂಟಿಂದ ಮೂಡಿಗೆರೆ ಈ ಕಡೆ ಆ ರೂಟಲ್ಲಿ ನಾವು ಆಗುಂಬೆಗೆ ಹೋಗ್ತಾ ಇದ್ದೀವಿ. ಸೊ ರೂಟ್ ಮ್ಯಾಪ್ ಹಾಕ್ಕೊಂಡಿದ್ದೀನಿ, ಅಲ್ಲಿ ಮುಂದೆ ತಿಳಿಸ್ತೀನಿ. ಸೊ ಸದ್ಯಕ್ಕೆ ನಾವು ಇವಾಗ ಹಾಸನ ಎಂಟ್ರಿ ಆಗಿದ್ದೀವಿ. ಪಂಚಮುಖಿ ಆಂಜನೇಯ ಮತ್ತು ಶನೇಶ್ವರ ಟೆಂಪಲ್ ವಿಡಿಯೋ ನೋಡಿಲ್ಲ ಅಂತ ಅಂದರೆ ಹೋಗಿ ನೋಡಿ. ಸೊ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೋಗಿದ್ವಿ, ಯಾರೂ ಇರಲಿಲ್ಲ ಅಲ್ಲಿ. ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ಬೆಳಿಗ್ಗೆ ಅಂಥ ಟೈಮಲ್ಲೇ ಹೋಗಬೇಕು ಟೆಂಪಲ್ಗಳಿಗೆ. ಇನ್ನು 9 ಗಂಟೆ ಆಯಿತು ಅಂದರೆ ಜನಗಳು ಜಾಸ್ತಿ ಆಗಿಬಿಡ್ತಾರೆ. ಸೊ ನಾನು ಒಂದ್ಸರಿನೂ ನೋಡಿರಲಿಲ್ಲ, ಅದಕ್ಕೋಸ್ಕರ ಪ್ಲ್ಯಾನ್ ಮಾಡಿ ಅಂದವೇನೇ ಅಲ್ವಾ, ಅಲ್ಲೇ ಕುಣಿಗಲ್ ಮೇನ್ ರೋಡಿಂದ ಒಂದು 4 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಅದಕ್ಕೋಸ್ಕರ ಅದನ್ನು ಹೋಗಿ ಅದನ್ನು ಪ್ಲೇಸ್ ಕಂಪ್ಲೀಟ್ ಮಾಡಿಕೊಂಡು ಸೊ ಅಲ್ಲಿಂದ ಹೊರಟ್ವಿ. ಟಿಫನ್ ಮಾಡಿಕೊಂಡು ಇವಾಗ ಹಾಸನಕ್ಕೆ ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ಇವಾಗ ಕೂಡ್ಲು ತೀರ್ಥ ಹೋಗೋಣ ಅಂತ. ಆಗುಂಬೆ ಸರೌಂಡಿಂಗ್ ಒಂದಷ್ಟು ಪ್ಲೇಸ್ಗಳನ್ನ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಪ್ಲೇಸ್ಗಳು ಕವರ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಆಗುಂಬೆ ಮುಗಿಸ್ಕೊಂಡು ಕುದುರೆಮುಖ ಬರೋಣ ಅಂತ. ಸೊ ಈ ಥರ ಇದೆ ನಮ್ಮದು ಈ ಸರಿ 2024 ಮಾನ್ಸೂನ್ ರೈಡು. ಮೊದಲನೇ ರೈಡ್ ನಮ್ಮದು ಇದು. ಕರ್ನಾಟಕ ಹೋಗ್ತಾ ಇರೋದು ನಾವು. ಇದಾದಮೇಲೆ ನೆಕ್ಸ್ಟ್ ಮಂತ್ ಮಹಾರಾಷ್ಟ್ರ ಹೋಗೋಣ ಅಂತ. ಸೊ ಮಹಾರಾಷ್ಟ್ರ ಹೋಗೋಕ್ಕೆ ಮುಂಚೆ ಒಂದು ರೈಡು ನಮ್ಮ ಕರ್ನಾಟಕ ಹೋಗಿ ಬಂದ್ಬಿಡೋಣ ಅಂದ್ಬಿಟ್ಟು ಸದ್ಯಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಸೊ ಇನ್ನೂ ನನ್ನ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸೊ ನಾನು ಯಾವುದೇ ವೀಡಿಯೋ ಹಾಕೋದು ನೋಟಿಫಿಕೇಷನ್ ಬರುತ್ತೆ. ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಇಷ್ಟು ಹೇಳ್ತಾ ನಮ್ಮ 2024 ಮಾನ್ಸೂನ್ ರೈಡ್ನ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ, ಲೆಟ್ಸ್ ಗೋ. 1 hour later. ಟೈಮ್ ಬಂದು 10:15 ಸೊ ಆ ಬೇಲೂರಲ್ಲೂ ಸೇಮ್ ಅದೇ ಥರ ಹಾಸನಲ್ಲಿ ಹೊಡೆದಂಗೆ ಮಳೆ ಹೊಡಿತೈತೆ. ಇನ್ನು ಹೋಯ್ತಾ ಫುಲ್ ಮಳೆನೇ. ಸೊ ಸದ್ಯಕ್ಕೆ ಇಲ್ಲಿಂದ ಇವಾಗ ಡೈವರ್ಷನ್ ಲೆಫ್ಟ್ ತೊಗೋಬೇಕು. ಇಲ್ಲೆಲ್ಲ ಟೀಗಿ ಸ್ಟಾಪ್ ಹಾಕ್ಕೊಂಡು ಮತ್ತೆ ಮುಂದೆ ಹಂಗೆ ಕಂಟಿನ್ಯೂ ಮಾಡೋಣ ಅಂತ. ಸೊ ಪೆಟ್ರೋಲ್ ಫಿಲ್ ಮಾಡಿಸ್ಬೇಕು, ಹಾಗೆ ಏರ್ ಹೊಡಿಸ್ಬೇಕು. ಮಳೆ ಬರ್ತಿರೋದ್ರಿಂದ ರೋಡೆಲ್ಲ ಬ್ರೇಕ್ ಹಿಡಿದ್ರೆ ಹಂಗೆ ಸ್ಕಿಡ್ ಆಗ್ತೈತೆ ಗಾಡಿಗಳು. ಸೊ ಏರ್ ಕಮ್ಮಿ ಇರೋದ್ರಿಂದನೋ ಇಲ್ಲ ಮಳೆ ಉಯ್ತಾ ಇರೋದಕ್ಕೋ ಏನಕ್ಕೂ ಗೊತ್ತಿಲ್ಲ. ಬಿಡಾದ್ರೆ ಏರಲ್ಲಿ ಚೆಕ್ ಮಾಡಿಸ್ಕೊಂಡು ಫ್ಯೂಲ್ ಹಾಕ್ಸ್ಕೊಂಡು ಇಲ್ಲಿಂದ ಮುಂದೆ ಹಂಗೆ ರೈಡ್ ಕಂಟಿನ್ಯೂ ಮಾಡೋಣ. 15 minutes later. ಚಿಕ್ಕಮಂಗ್ಳೂರು ಹೋಗ್ಬೋದಿತ್ತು, ಬಟ್ ಆದರೆ ಚಿಕ್ಕಮಂಗ್ಳೂರಲ್ಲೇನೋ ಪ್ಲೇಸ್ಗಳೆಲ್ಲ ಕ್ಲೋಸ್ ಮಾಡಿದ್ದಾರಂತೆ ಹೆವಿ ಮಳೆ ಇರೋದ್ರಿಂದ. ಸೊ ಅದಕ್ಕೆ ಅಲ್ಲಿಗೆ ಹೋದರೆ ಯೂಸ್ ಇಲ್ಲ, ಅದಕ್ಕೆ ಅಲ್ಲಿಗೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಇವಾಗ ಸ್ಟ್ರೈಟ್ ಹೋಗ್ತಾ ಇದ್ದೀವಿ. ಸೊ ಬೇಲೂರು ಸಿಟಿ ಒಳಗಡೆ ಎಂಟ್ರಿ ಆಗಿದ್ದೀವಿ. ಓ ಮಳೆ ಹೆವಿ ಆಯಿತು ಗುರು. ಅಸಲಿ ಮಾನ್ಸೂನ್ ರೈಡ್ ಸ್ಟಾರ್ಟ್. ಇಲ್ಲಿ ಮಳೆ ಬರ್ತಾ ಜಾಸ್ತಿ ಆಯಿತು, ಅಲ್ಲಿ ಸ್ವಲ್ಪ ಅಷ್ಟೊಂದು ಇರಲಿಲ್ಲ. ಇವಾಗ ಆಪೋಸಿಟ್ ಹೊಡಿತೈತೆ ಮಳೆ. ತುಂಬ ದಿನ ಆಯ್ತು ಈ ಕಡೆ ಬಂದು, ಏನೋ ಒಂಥರ ಖುಷಿ ಆಗ್ತಾಯಿದೆ ಗುರು. ಎವ್ರಿ ರೈಡ್ ಬಂದಾಗೂ ಖುಷಿ ಆಗುತ್ತೆ, ಆದರೂ ಏನೋ ಒಂದೊಂದು ಚೇಂಜಸ್ ಅದರಲ್ಲೂ. 2 hours later. ದೇವ್ರ ಮನೆಗೆ ಹೋಗೋ ರೋಡ್ ಅಂತೂ ಸ್ವರ್ಗ ಗುರು. ದೇವ್ರ ಮನೆಗೆ ಹೋದಂಗೆ ಅನಿಸುತ್ತೆ, ಅಷ್ಟು ಸಖತ್ತಾಗಿರುತ್ತೆ ಅಲ್ಲಿ ನೇಚರು. ಸೊ ನೀವೇನಾದರೂ ಈ ಕಡೆ ಸೈಡ್ ಬಂದರೆ ದೇವ್ರ ಮನೆ ಟ್ರೈ ಮಾಡಿ ನೋಡಿ. ಸೊ ಅದು ಒಂದು ನಿಮ್ಮ ಗ್ರೂಪ್ ಟ್ರಿಪ್ಪಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ಹೋಗ್ಬೇಕಾದ್ರೆ ಆಂದವೆ ಕೆಲವೊಂದು 15 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಯಾವ್ದಾರ ಕೆಲವು ಪ್ಲೇಸಸ್ಗಳು ಸಿಕ್ಕಿದ್ರೆ ಈ ಥರ ಪ್ಲೇಸಸ್ಗಳನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಇವೆಲ್ಲ ಹೋಗಿ ನೋಡಲೇಬೇಕಾದಂಥ ಒಂದು ಪ್ರವಾಸ ಸ್ಥಾನಗಳು. ಸೊ ಸಖತ್ತಾಗಿರುತ್ತೆ, ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಅಲ್ವಾ ಗೊತ್ತಾಗೋದು. ಸುಮ್ಮನೆ ನಾನು ನಿಮ್ಗೆ ಹೇಳ್ಬೋದು ಚೆನ್ನಾಗಿದೆ ಅಂತ, ಆಮೇಲೆ ನೀವು ಅಲ್ಲಿ ಹೋದ್ಮೇಲೆ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಯಾವ ಥರ ಇರುತ್ತೆ ಅಂತ. ಸೊ ಮಿಸ್ ಮಾಡಬೇಡಿ. ಸೊ ಕೊಟ್ಟಿಗೆರೆಯಿಂದ ಹೋಗ್ಬೇಕಾದ್ರೆ ಹಿಂದೆನೇ ಲೆಫ್ಟ್ ಬರುತ್ತೆ, ಆ ಲೆಫ್ಟಲ್ಲಿ ದೇವರ ಮನೆಗೆ ಅಂತ ಬೋಲ್ಡ್ ಹಾಕಿರ್ತಾರೆ. ಕನ್ಫ್ಯೂಸ್ ಆಗ್ಬೋದು, ಯಾಕಂದರೆ ಬೋಲ್ಡ್ ಚಿಕ್ಕದಾಗಿರುತ್ತೆ, ಅದು ಅಷ್ಟೊಂದು ದೊಡ್ಡದಾಗಿರಲ್ಲ. ಕೆಲವರು ಸ್ಟ್ರೈಟಾಗಿ ಹೋಗ್ಬಿಟ್ಟು ವಾಪಸ್ ಬಂದಿರೋದು ಉಂಟು. ನಾನು ಸ್ಟಾರ್ಟಿಂಗ್ ಹಂಗೆ ಮಾಡಿದ್ದೆ. ಸೊ ಅದೇ ಮಿಸ್ಅಂಡರ್ಸ್ಟ್ಯಾಂಡಿಂಗು
ಆದರೆ ದೇವ್ರ ಮನೆಗೆ ಸಕಲೇಶ್ಪುರ ಕಡೆಯಿಂದನೂ ಬರ್ಬೋದು. ಬಟ್ ಆದರೆ ಈ ರೋಡ್ ಚೆನ್ನಾಗಿದೆ, ಟ್ರೈ ಮಾಡಿ ಈ ಕಡೆ ಒಂದ್ಸರಿ ಬಂದಾಗ. ಏನಂತೀರಾ? ಸೊ ಇನ್ನೇನು ಹತ್ತತ್ರ ಇದ್ದೀವಿ ಕೊಟ್ಟಿಗೆಹಾರಗೆ. ಕೊಟ್ಟಿಗೆಹಾರ ಏನಿಗೆ ಹೇಳಿ ಫೇಮಸ್ಸು ನೀರು ದೋಸೆ. ಅಯ್ಯೋ ಎಷ್ಟು ತಿಂದ್ರು ಹೊಟ್ಟೆ ತುಂಬಲ್ಲ ಗುರು ಅಲ್ಲಿ, ಅದೇ ಬೇಜಾರು. ಅದು ಅಲ್ಲದೆ ಕಾಸ್ಟ್ಲಿ. ಇವಾಗ ಸೈಡ್ಗೆ ರೋಡೆಲ್ಲ ಬರ್ತಾ ಇದೆಯಲ್ಲೋ ಮುಂದೆನೆ. ನನ್ನ ಮಕ್ಕಳು ಒಂದೊಂದಲ್ಲ ಅಲ್ಲಿಂದ ನಾವು ರೈಟ್ ಹೋಗಬೇಕು. ಹೊರನಾಡು, ಕುದುರೆಮುಖ, ಕಳಸ, ಕಾರ್ಕಳ, ಬಾಳೆಹೊನ್ನೂರು, ಕೊಪ್ಪ, ಎನ್ನಾರ್ಪುರ, ಶಿವಮೊಗ್ಗ. ಇಲ್ಲಿ ಈ ಥರ ಮಳೆ ಬರ್ತೈತೆ ಅಂದರೆ ಒಂದು ಟೀ ಕುಡ್ಕೊಂಡು ಹೋಗ್ಬೇಕು, ಹೋಗಿ ಚೆನ್ನಾಗಿರುತ್ತೆ. ಕೊಟ್ಟಿಗೆಹಾರದಲ್ಲಿ ಬಂದು ಏನು ತಿಂದೇನೆ ಕುಡಿದೇ ಹೋದರೆ ಇಲ್ಲಿ ಬಂದಿದ್ದು ವೇಸ್ಟೇ. ಸದ್ಯಕ್ಕೆ ಓಪನ್ ಇರೋ ಎಲ್ಲ ಆ ಕಡೆನೂ ದಕ್ಷಿಣ ಕನ್ನಡ ಸೈಡು ಅದು ಕ್ಲೋಸ್ ಮಾಡಿ, ಎರ್ಮಾಯಿ, ದಿಡುಪೆ ಅವೆಲ್ಲ ಕ್ಲೋಸ್ ಮಾಡಿದ್ದಾರೆ. ದಿಡುಪೆ ಆಲ್ರೆಡಿ ನಾವು ಹೋಗಿದ್ದೀವಿ, ಅದಕ್ಕೆ ಹೋಗಲ್ಲ. ಆಮೇಲೆ ಗಡಾಯಿಕಲ್ಲು ಅವೆಲ್ಲ ಅದನ್ನು ಕ್ಲೋಸ್ ಮಾಡಿದ್ದಾರೆ. ಟ್ರೆಕ್ಕಿಂಗ್ ಅಲ್ವಾ ಅದು? ಗಡಾಯಿಕಲ್ ಅದೇನು ಜಾಸ್ತಿ ಟ್ರೆಕ್ಕಿಂಗ್ ಏನಲ್ಲ, ಒಂದು 40 ನಿಮಿಷ ಟ್ರೆಕ್ಕಿಂಗ್ ಅಷ್ಟೇ. ಕ್ಲೋಸ್ ಉಂಟಲ್ಲ ಒಂದು ತಿಂಗಳಾಯ್ತು ಕ್ಲೋಸ್ ಮಾಡಿ. ನಾನು ಹೋಗಿ ಒಂದು ವಾರಕ್ಕೇ ಕ್ಲೋಸ್ ಮಾಡಿದ್ರು. ಬಟ್ ಆದರೆ ಈ ಕೂಡ್ಲು ತೀರ್ಥ ಅಷ್ಟೊಂದು ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಕ್ಲೋಸ್ ಓಪನ್ ಅಂತ. ಫೋನ್ ಮಾಡಿದ್ರೆ ಫೋನ್ ಕನೆಕ್ಟ್ ಆಗ್ತಿಲ್ಲ, ಅಲ್ಲೊಬ್ರು ಅದೇ ಅಲ್ಲಿ ನೆಟ್ವರ್ಕ್ ಇರಲ್ಲ, ಅದೇನು ಪ್ರಾಬ್ಲಮ್. ಕ್ಲೋಸ್ ಆಗಿದ್ರೆ ಕುಂದಾದ್ರಿ ಬೆಟ್ಟ ಅದೆಲ್ಲ ನೋಡ್ಕೊಂಡು ಕುಂದಾದ್ರಿ ಕ್ಲೋಸ್ ಮಾಡಿರಲ್ಲ ಆಲ್ಮೋಸ್ಟ್. ಗಾಡಿನೇ ಹೋಗುತ್ತಲ್ಲ ಅಲ್ಲಿವರೆಗೂ, ಅಲ್ಲಿ ಎಂಡ್ವರೆಗೆ ಹೋಗುತ್ತೆ. ಅದು ಕ್ಲೋಸ್ ಮಾಡಲ್ಲ, ಅದು ಕ್ಲೋಸ್ ಮಾಡಲ್ಲ, ಆಲ್ಮೋಸ್ಟ್ ಕ್ಲೋಸ್ ಮಾಡಲ್ಲ ಅಂತ. ಅಲ್ಲಿ ಒಂದು ಕ್ಲೋಸ್ ಮಾಡಿ ಪ್ರೊಡಕ್ಷನ್ ನೀಟಾಗಿದೆ ಅಲ್ಲೆಲ್ಲ. ಹೌದಾ? ಅಂದರೆ ಈಗೆಲ್ಲ ಲ್ಯಾಂಡ್ಸ್ಕೇಪ್ ಆಗ್ತಿದೆ, ಲ್ಯಾಂಡ್ ಸ್ಲೈಡ್ ಆಗ್ತಿದೆ. ಇದ್ರ ಹತ್ರ ಇಲ್ಲಿ ಕೊಪ್ಪ ಹತ್ರ ಎಲ್ಲ ಸಿಕ್ಕಾಪಟ್ಟೆ ಹೋಗಿದ್ದಾರೆ. ನಾವೀಗ ಅದೇ ರೂಟಲ್ಲ ಹೋಗೋದು, ಅದೇ ರೂಟ್ ಹೋಗೋದು ಇವಾಗ. ಇಲ್ಲ ನೀವು ಹೋಗ್ತಿರೋದು ಈಗ ಹಿಂಗೆ ಹೋಗಿ ಶೃಂಗೇರಿ ಹೋಗಿ ಇದಕ್ಕೆ ಹೋಗ್ತಿರಲ್ಲ. ಕೊಪ್ಪ ಹೋಗಲ್ಲ ನಾವು, ಕೊಪ್ಪ ಹೋಗಲ್ಲ. ಇಲ್ಲಿ ಹೋಗಿ ಬಾಳೆನೂರಿಂದ ಲೆಫ್ಟ್ ಹೋದ್ರೆ ಶೃಂಗೇರಿ, ಶೃಂಗೇರಿಯಿಂದ ಆಗುಂಬೆ ರೂಟ್ ಹೋಗಿ ಆಗುಂಬೆದ ಕೆಳಗೆ ಇಳಿದು ನಿಮಗೆ ಮ್ಯಾಪೇ ಬೇಡ, ಕೆಳಗಡೆ ಸೀತಾ ನದಿ ಅಂತ ಲೆಫ್ಟಿಗೆ ಒಂದು ಇದನ್ನ ಹಾಕಿದ್ದಾರೆ, ಆರ್ಚ್ ಇದೆ. ಲೆಫ್ಟ್ ಅಲ್ಲಿ ಹೋದ್ರೆ ಒಂದೇ ರೋಡ್ ಆಗುಂಬೆ ಇನ್ಸ್ಟ್ರಕ್ಷನ್ ಹಾಕಿದ್ದಾರೆ, ಈಸಿ ಇದೆ. ಅದು ಮತ್ತೆ ಕುದುರೆಮುಖ ರೂಟ್ ಎಲ್ಲ ಸೇಫ್ ಇದೆಯಾ? ಕುದುರೆಮುಖ ರೂಟ್ ಎಲ್ಲ ಸೇಫ್ ಇದೆ. ಕುದುರೆಮುಖ ರೂಟ್ ನಿಮಗೆ ಬೇರೆ. ಕುದುರೆಮುಖ ನೀವು ಇದ್ರ ಮೇಲೆ ಹೋಗ್ಬೇಕು, ಕೆರೆಕಟ್ಟೆ ಮೇಲೆ ಹೋಗ್ಬೇಕು. ಲ್ಯಾಂಡ್ ಸ್ಲೈಡ್ ಅದೇ ಅಷ್ಟೊಂದು ಲ್ಯಾಂಡ್ ಸ್ಲೈಡಿಂಗ್ ಆ ಥರ ಏನಿಲ್ಲ. ಇವಾಗಿನ ಆಗ್ತಿಲ್ಲ ಈಗ. ಅವ್ರು ಹೇಳ್ತಿರೋದು ಏನಪ್ಪ ಅಂತ ಅಂದರೆ ಕೂಡ್ಲು ತೀರ್ಥ ಓಪನ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಆಲ್ಮೋಸ್ಟ್ ಆ ಕಡೆ ಸೈಡ್ ಎಷ್ಟೋ ಪ್ಲೇಸ್ಗಳನ್ನೆಲ್ಲ ಕ್ಲೋಸ್ ಮಾಡಿದ್ದಾರೆ. ಸೊ ಲ್ಯಾಂಡ್ ಸ್ಲೈಡ್ ಆಗಿದೆಯಂತೆ. ಸೊ ಅದರಿಂದಾಗಿ ಅವರು ಇನ್ಫಾರ್ಮೇಷನ್ ಕೊಡೋಕ್ಕಾಗಿಲ್ಲ. ಸೊ ನೋಡಿ ಅಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿದೆ ರೈಟಲ್ಲಿ. ಪ್ಲ್ಯಾನ್ ಏನಪ್ಪ ಅಂತಂದರೆ ಇವಾಗ ಅಲ್ಲಿಗೆ ಹೋಗ್ತೀವಿ, ಹೋಗ್ಬಿಟ್ಟು ಅಕಸ್ಮಾತ್ ಏನಾರು ಬಿಡಲಿಲ್ಲ ಅಂತ ಅಂದರೆ ಕುಂದಾದ್ರಿ ಬೆಟ್ಟ ಹೋಗೋಣ. ಕುಂದಾದ್ರಿ ಬೆಟ್ಟ ನೋಡಿಕೊಂಡು ಅಲ್ಲಿಂದ ಸನ್ಸೆಟ್ ಮುಗಿಸ್ಕೊಂಡು ಮತ್ತೆ ಬಂದು ಅಲ್ಲೆಲ್ಲರೂ ಸ್ಟೇ ಆಗಿಬಿಟ್ಟು ಬೆಳಿಗ್ಗೆ ಎದ್ದು ಕೂಡ್ಲು ತೀರ್ಥ ಬಿಟ್ಟರೆ ಕೂಡ್ಲು ತೀರ್ಥ ನೋಡೋಣ ಅಂತ. ಸೊ ಇವಾಗ ಕೊಟ್ಟಿಗೆಹಾರೆಯಿಂದ ರೈಟ್ ತಗೊಂಡು ಹೊರಟಿದ್ದೀವಿ. 3:30ಗೆ ರೀಚ್ ಆಗೋಂಗೆ ತೋರಿಸ್ತಾ ಇದೆ. ಇನ್ನೂ 200 ಚಿಲ್ಲರೆ ಕಿಲೋಮೀಟರ್ ಏನೋ ಇದೆ. ಸೊ ಸದ್ಯಕ್ಕೆ ಈ ಮಳೆಯಲ್ಲಿ ಬೇಗ ರೀಚ್ ಆಗೋದು ಡೌಟು, ಟ್ರೈ ಮಾಡೋಣ. ಸದ್ಯಕ್ಕೆ ಈ ಕಡೆ ಎಲ್ಲ ಹೆವಿ ಮಳೆ ಅಂತೆ ಅವ್ರು ಹೇಳ್ತಾಯಿದ್ರು. ಇಲ್ಲೇ ಅಂತ ಓಡಾಡೋದು ಅವರು ಬ್ಲಾಗ್ ಮಾಡ್ತಾರಂತೆ. ಅದಕ್ಕೆ ಈ ಕಡೆಯಲ್ಲೇ ಹೆವಿ ಮಳೆ ಆಗಿದೆ. ಆಲ್ಮೋಸ್ಟು ಈ ಕಡೆ ಒಂದು 50% ಪ್ಲೇಸೆಲ್ಲ ಕ್ಲೋಸ್ಗಳು ಮಾಡಿಬಿಟ್ಟಿದ್ದಾರೆ. ಈ ಟೈಮಲ್ಲಿ ಬಂದಿರೋದು ಸ್ವಲ್ಪ ನೀವು ರೈನೆಲ್ಲ ಈ ಥರ ರೈಡ್ ವೇ ಎಂಜಾಯ್ ಮಾಡ್ತೀನಿ ಅಂತ ಬಂದಿರೋದು ರೈಟೇ, ಬಟ್ ಪ್ಲೇಸ್ಗಳು ನೋಡಬೇಕು ಅಂತ ಬಂದಿರೋದು ರಾಂಗು ಅಂತ ಅಂದರು. ಸೊ ಓಕೆ, ಏನು ಮಾಡೋಕ್ಕಾಗಲ್ಲ, ಬರೋದು ಬಂದಿದ್ದೀವಿ. ಓಪನ್ ಇರೋ ಪ್ಲೇಸ್ಗಳನ್ನ ನೋಡ್ಕೊಂಡು ಹೋಗೋಣ, ಇಲ್ಲ ಅಂತ ಅಂದರೆ ರೈಡ್ ಎಂಜಾಯ್ ಮಾಡೋಣ ಅಷ್ಟೇ. ಏನಂತೀರಾ? ಬಾಳೆಹೊನ್ನೂರು ರೀಚ್ ಆಗಿದ್ದೀವಿ. ಆರ್ಚಿಂದ ಒಂದೇ ರೋಡ್ ಅಂತೆ ಆಗುಂಬೆ, 90 ಕಿಲೋಮೀಟರ್ಸ್ ಇದೆ. ಸೊ ಅಲ್ಲೆಲ್ಲರ ಮುಂದೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಅಂದರೆ ಹಿಂಗೆ 6 ಕಿಲೋಮೀಟ್ರ್ ಜಾಸ್ತಿ, ಹಿಂಗೆ 6 ಕಿಲೋಮೀಟ್ರ್ ಕಮ್ಮಿ. ಹೌದಾ? ಬೇರೆ ಯಾವ್ದಾರ ಟೌನ್ ಸಿಗುತ್ತೇನೋ? ಅಲ್ಲ ಈ ಕಡೆ ಹೋದ್ರೆ ಹಿಂಗೆ ಯಾವ್ದಾರ ಟೌನ್ಗಳು ಸಿಗ್ತವೇನೋ? ಎಷ್ಟು ಕಿಲೋಮೀಟ್ರ್ ಇದೆ ಹೇಳೋ ಅಲ್ಲಿಂದ ಇಲ್ಲಿಗೆ? ಎಷ್ಟು ಕಿಲೋಮೀಟ್ರ್ ಇದೆ? ಎಷ್ಟು ಕಿಲೋಮೀಟ್ರ್ ಇದೆ ಇದು? 11 ಕಿಲೋಮೀಟ್ರ್. ಬಾ ಹೋಗೋಣ. ಕೊಪ್ಪಾಗ ಹೋಗ್ಬಿಟ್ಟೆ ಹೋಗೋಣ ಅಂತನಾ? ಊಟ ಮಾಡೋದು ಬಾ, ಇನ್ನೊಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಅಷ್ಟೇ ಊಟ, ಆಮೇಲೆ ಮಾಡೋಣ ಅಲ್ಲೇ ಹೋಗಿ. ಈಗ ಡಿಸ್ಕಸ್ ಬೇಡ, ಇಲ್ಲೇ ಟೈಮ್ ವೇಸ್ಟ್ ಆಯ್ತೈತೆ. ಹಿಂಗೆ ಹೋಗೋಣ ಹಂಗೆ ಹೋಗೋಣ, ಯಾವ್ದು ಹೇಳಿ. ಸೊ ಸ್ಟ್ರೈಟ್ ಹೋದರೆ ಕೊಪ್ಪ ಟೌನ್ಗೆ ಹೋಗುತ್ತೆ, 6 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಹಿಂಗೆ ಸ್ವಲ್ಪ ಒಂದು 3 ಕಿಲೋಮೀಟ್ರ್ ರೋಡು ಸರಿ ಇಲ್ವಂತ ಅಷ್ಟೇ, ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಈ ಲೋಕಲ್ ಅವ್ರು ಯಾರೋ. ಸದ್ಯಕ್ಕೆ 6 ಕಿಲೋಮೀಟ್ರು ಸೇವ್ ಆಗುತ್ತಲ್ಲ. ಸೊ ಚಿಕ್ಕ ರೋಡು, ಜಾಸ್ತಿ ಗಾಡಿಗಳು ಓಡಾಡಲ್ಲ, ಅದಕ್ಕೆ ಈ ರೋಡಲ್ಲೇ ಹೋಗೋಣ ಅಂತ ಚೂಸ್ ಮಾಡಿಕೊಂಡು ಅಲ್ಲೆಲ್ಲಾದರೂ ನೆಕ್ಸ್ಟ್ ಟೌನ್ ಸಿಗುತ್ತಲ್ಲ ಅಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ.
2,000 years later. ಹೋಟ್ಲಿದೆ, ಇಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಿಲ್ಸಿದ್ದೀವಿ. ಟೈಮು 3:15. ಇನ್ನೂ 25 ಕಿಲೋಮೀಟ್ರ್ ಇದೆ ಆಗುಂಬೆ. 25 ಕಿಲೋಮೀಟ್ರ್ 40 ನಿಮಿಷ. ಈ ಮಳೆಗೆ ಈ ರೋಡಿಗೆ 40 ನಿಮಿಷ ಬೇಕೇ ಬೇಕು. 25 ಕಿಲೋಮೀಟ್ರು ಏನು ಮಳೆ ಗುರು. ಹಾಸನಲ್ಲಿ ಸ್ಟಾರ್ಟ್ ಆಗಿದ್ದು ಮಳೆ ಇನ್ನೂ ಹುಯ್ತಾನೆ ಐತೆ. ಹರಿಹರಪುರದಲ್ಲಿ ಇದ್ದೀವಿ ಇವಾಗ. ಸೊ ಇವಾಗ ಕೂಡ್ಲು ಫಾಲ್ಸ್ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಆದರೆ ಕೂಡ್ಲು ಫಾಲ್ಸು ಕ್ಲೋಸ್ ಆಗ್ಬಿಟ್ಟಿರುತ್ತೆ, ಇವಾಗ ಬಿಡಲ್ಲ ಅಲ್ಲಿ. ಅದಕ್ಕೋಸ್ಕರ ಇವಾಗ ಜೋಗಿಗುಂಡಿ ಫಾಲ್ಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಆ ಫಾಲ್ಸ್ ನೋಡಿಕೊಂಡು ಆಗುಂಬೆಯಲ್ಲಿ ಸ್ಟೇ ಆಗಿಬಿಟ್ಟು ಬೆಳಗ್ಗೆ ಎದ್ದು ಕೂಡ್ಲು ಫಾಲ್ಸ್ ಹೋಗೋಣ ಅಂತ. ಸೊ ಹರಿಹರಪುರದಿಂದ ಜೋಗಿಗುಂಡಿ ಹೋಗೋಣ ಅಂತ. ಇಲ್ಲಿಂದ 28 ಕಿಲೋಮೀಟ್ರ್ ಇದೆ ಜೋಗಿಗುಂಡಿ. ಸೊ ನೋಡ್ಬೋದು ನೀವು ಮಳೆ ಯಾವ ರೇಂಜ್ ಹೊಡಿತೈತೆ ಅಂತ. ಇಲ್ಲಿ ಹೋಟೆಲಲ್ಲಿ ಊಟ ಮಾಡ್ಕೊಂಡ್ವಿ. ಬಸ್ ಸ್ಟ್ಯಾಂಡ್ ಇದೆ ಆ್ಯಕ್ಚುಲಿ ಇದು. ಸದ್ಯಕ್ಕೆ ಒಳ್ಳೆ ಭರ್ಜರಿ ಊಟ ಆಗಿದೆ. ಮತ್ತು ಮಳೇಲಿ ರೈಡ್ ಮಾಡಿಕೊಂಡು ಜೋಗಿಗುಂಡಿ ಫಾಲ್ಸ್ ನೋಡಿಕೊಂಡು ಅಲ್ಲೇ ಸ್ಟೇ ಮಾಡಿಕೊಂಡು ಬೆಳಗ್ಗೆ ಎದ್ದು ಕೂಡ್ಲು ಫಾಲ್ಸ್ಗೆ ಹೋಗೋಣ ಅಂತ. ಸೊ ಅರ್ಥ ಆಯ್ತಾ? ಮಳೆ ನಿಲ್ಲಲ್ಲ, ಮಳೆ ನಿಲ್ಲುತ್ತೆ ಅಂತ ಕಾಯ್ಕೊಂಡು ನಿಂತ್ಕೊಂಡ್ರೆ ಇಲ್ಲೇ ಇರಬೇಕಾಗುತ್ತೆ ಅಷ್ಟೇ. ವಿಪರೀತನೇ ಜಾಸ್ತಿ ಆಯಿತು. ಸೊ 20 ಕಿಲೋಮೀಟ್ರ್ ಆಗುತ್ತೆ ಶೃಂಗೇರಿ. ಇಲ್ಲಿಂದ ನಾವು ಹೋಗ್ತಿರೋ ಜೋಗಿಗುಂಡಿ ಫಾಲ್ಸ್ ಬಂದು 28 ಕಿಲೋಮೀಟ್ರ್ ಆಗುತ್ತೆ. ನಾನು ಫಾಲ್ಸ್ ನೋಡಿಲ್ಲ ಒಂದು ಸರಿನೂ. ಈ ಕಡೆ ಆಗುಂಬೆ ಸೈಡ್ ಹೋದಾಗ ತುಂಬ ಪ್ಲೇಸ್ಗಳು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಫಸ್ಟ್ ಒಂದು ಸರಿ ಹೋದಾಗ. ಆದರೆ ಆ ಪ್ಲೇಸ್ಗಳನ್ನೆಲ್ಲ ಕವರ್ ಮಾಡೋಕ್ಕಾಗಿಲ್ಲ. ಆದರೆ ಜೋಗಿಗುಂಡಿ ಫಾಲ್ಸು ಮತ್ತು ಕುಂದಾದ್ರಿ ಬೆಟ್ಟ ಎರಡಿದೆ. ಯಾವುದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ನೋಡಿದಾಗ ಫಸ್ಟು ಜೋಗಿಗುಂಡಿ ಫಾಲ್ಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅಲ್ಲಿಂದ ಬರಬೇಕಾದ್ರೆ ಕುಂದಾದ್ರಿ ಬೆಟ್ಟ ಟೈಮ್ ಇದ್ದರೆ ಅದನ್ನು ನೋಡೋಣ ಅಂತ. ಸದ್ಯಕ್ಕೆ ಟೈಮು ಇವಾಗ 4 ಗಂಟೆ ಆಗಿದೆ. 4 ಗಂಟೆ ಇನ್ನು 1 ಅವರ್ ಇರುತ್ತೆ ಅಷ್ಟೇ ಪ್ಲೇಸ್ಗಳೆಲ್ಲ ಓಪನಿಂಗು. 5 ಗಂಟೆಗೆಲ್ಲ ಪ್ಲೇಸ್ಗಳು ಕ್ಲೋಸ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಬೆಂಗಳೂರಿಂದ ಹೊರಟಿ ಒಂದು ಪ್ಲೇಸು ನೋಡಿಲ್ಲ, ಬರೀ ರೈಡ್ ಮಾಡಿದ್ದೆ ಆಯಿತು. ಫಸ್ಟು ಜೋಗಿಗುಂಡಿ ಫಾಲ್ಸ್ ನೋಡಿಕೊಂಡು ಆಮೇಲೆ ಕುಂದಾದ್ರಿ ಬೆಟ್ಟ ನೋಡೋಣ ಟೈಮ್ ಇದ್ದರೆ. ಇಲ್ಲ ಅಂತ ಅಂದರೆ ಅಲ್ಲೇ ಆಗುಂಬೆಯಲ್ಲಿ ಸ್ಟೇ ಆಗಿಬಿಟ್ಟು ಬೆಳಗ್ಗೆ ಎದ್ದು ಫಸ್ಟು ಕೂಡ್ಲು ಫಾಲ್ಸ್ ನೋಡಿಕೊಂಡು ಅದಾದಮೇಲೆ ಕುಂದಾದ್ರಿ ಬೆಟ್ಟ ನೋಡಿಕೊಂಡು ಕುದುರೆಮುಖ ಸೈಡ್ ಬರೋಣ ಅಂತ. A few moments later. ಬರೋಣ ಅಂತ ಹೇಳ್ತಾ ಇದ್ದಾರೆ ಜೋಗಿಗುಂಡಿ. Emotional damage. ಹೋದಂತೆ ಅದೇ ನೆನ್ನೆಲ್ಲ ಬಂದು ಕೇಳ್ಕೊಂಡು ಹೋದು. ಆದರೆ ಮಳೆ ಜಾಸ್ತಿ ಆಗಿರೋದ್ರಿಂದ ಎಲ್ಲೂ ಬಿಡ್ತಾರೆ ಆ ಪ್ಲೇಸ್ಗೆ. ಈ ಹೋಟ್ಲಲ್ಲೇ ಟೀ ಕುಡ್ಕೊಂಡು ಇವರೇ ಹೇಳಿದ್ರು ಈ ಕಡೆ ಸೈಡ್ ಆಲ್ಮೋಸ್ಟ್ ಎಲ್ಲ ಪ್ಲೇಸು ಕ್ಲೋಸ್ ಆಗಿದೆ, ಯಾವುದಕ್ಕೂ ಬಿಡೋಲ್ಲ ಅಂತ. ನಾವು ಇನ್ನೊಂದು ಸರಿ ಇಲ್ಲಿ ಒಂದು ಸರಿ ಕೇಳ್ಕೊಂಡು ಹೋಗೋಣ, ಯಾಕಂದರೆ ಅಲ್ಲಿ ಬಿಡ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಇನ್ನೊಂದು ಸರಿ ಕೇಳ್ಕೊಂಡು ಹೋಗೋಣ ಅಂತ ಬಂದು